ನೀರ್ ಬಿಡಲ್ಲ, ನೀರ್ ತಡಿತೀವಿ ಅನ್ನೋದು ನಮ್ಮ ಹೋರಾಟ. ನೀರ್ ಅದು ನಮ್ಮ ಮೇಲೆ ಬಿಟ್ರೆ ಬಿಡ್ಬೇಕು. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ರಾಜ್ಯಕ್ಕೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನ 15 ದಿವಸ ಹರಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಈ ಒಂದು ಸೂಚನೆ ರಾಜ್ಯದ ಪಾಲಿಗೆ ದೊಡ್ಡ ಮಟ್ಟದ ಆಘಾತ ಉಂಟು ಮಾಡಿರುವಂತದ್ದು. ಈಗಾಗಲೇ ಬರಗಾಲ ಬಂದಿರುವಂತದ್ದು, ನೀರು ಇಲ್ಲ, ಜಲಾಶಯ ನಮ್ ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಈ ತೀರ್ಮಾನ ಇದೆಯಲ್ಲ, ಇದು ರೈತರ ಪಾಲಿಗೆ ಮರಣ ಶಾಸನ. ಈ ಸಂಬಂಧಪಟ್ಟಂತೆ ರೈತ ಮುಖಂಡರು ಮತ್ತು ತನ್ನ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅದನ್ನ ಮಾತಾಡ್ತಾ ಹೋಗೋಣ. ಸ್ಪೆಷಲ್ 7 PM ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮಂಡ್ಯ ಭಾಗದ ರೈತ ಮುಖಂಡರಾದಂತ, ಕಾವೇರಿ ಜಲಾನಯನ ಭಾಗದ ರೈತ ಮುಖಂಡರಾದಂತ ನಂಜುಂಡೇಗೌಡರು ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, CWC ಕೊಟ್ಟಿರುವಂತ ಈ ಒಂದು ನಿರ್ಧಾರ ಸೂಚನೆ ಏನಿಸುತ್ತೆ ಸರ್? ಇದು ರೈತರ ಪಾಲಿಗೆ ಮರಣ ಶಾಸನ ರೀತಿಯಲ್ಲಿ ಇರುವಂತದ್ದು. ನಿಮ್ಮ ಅಭಿಪ್ರಾಯ ಏನು ಸರ್? ಅನುಮಾನನೇ ಇಲ್ಲ. ನಮ್ಮಲ್ಲಿ ನೀರಿದ್ರೆ, ಮಳೆ ಬಂದಿದ್ದು ನೀರಿದ್ದು, ನೀರ್ ಹಿಡ್ಕೊಂಡಿದ್ರೆ ನೀರ್ ಬಿಡಿ ಅಂತ ಹೇಳ್ಬೇಕು. ಇಲ್ಲೇ ಇರೋ ನೀರ್ನ ಬಿಡಿ ಅಂತ ಹೇಳೋದಿದೆಯಲ್ಲ, ಬಹುಶಃ ಇದಕ್ಕಿಂತ ಅವೈಜ್ಞಾನಿಕವಾದ ತೀರ್ಮಾನನ ಯಾವುದೇ ಕಾರಣಕ್ಕೂ ಅಲ್ಲ. ನನಗನಿಸ್ತದೆ ನಮ್ಮ ರಾಜ್ಯ ಸರ್ಕಾರ ನೀರಿನ ಕೊರತೆಯನ್ನ ಅವ್ರಿಗೆ ಮಂದಟ್ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಸರಿಯಾದಂತ ರೀತಿಯಲ್ಲಿ ಮಂದಟ್ ಮಾಡಿಲ್ಲ. ಆ ಕಾರಣಕ್ಕೆ ಈ ಒಂದು ತೀರ್ಮಾನ ಬಂದಿದೆ ಅಂತ ಅನಿಸ್ತದೆ. ಜೊತೆಗೆ ಪದೇ ಪದೇ ಯಾವುದೇ ಕಾರಣಕ್ಕೂ ಒಂದು ನೀರಿನ ವಿಚಾರನ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕಾನೂನಲ್ಲಿ ಬಗೆಹರಿಸಕ್ಕಾಗಲ್ಲ. ವಾಸ್ತವವಾದ ಸ್ಥಿತಿ ಮೇಲೆ ಮಳೆ ಏನಾಗುತ್ತೆ, ನೀರ್ ಸಂಗ್ರಹ ಏನಿದೆ ಅದ್ರ ಮೇಲೆ ತೀರ್ಮಾನ ಆಗೋದ್ನ ಮುಂದಿನ ವರ್ಷಕ್ಕೆ 16 ವರ್ಷಕ್ಕೆ ಈ ತಿಂಗಳಿಷ್ಟು ಬಿಡುವಂತ ತೀರ್ಮಾನ ಇದೆಯಲ್ಲ, ಅವೈಜ್ಞಾನಿಕ ತೀರ್ಮಾನ. ನಮ್ಮ ರಾಜಕೀಯ ಇಚ್ಛಾಶಕ್ತಿ ರಾಜ್ಯದ ಆಳಂತವ್ರಿಗೆ ಇಲ್ದೇ ಇರೋದ್ರಿಂದ ಇವತ್ತು ಕರ್ನಾಟಕದ ರೈತರಿಗೆ ದುಸ್ಥಿತಿ ಬಂದಿದೆ. ಈಗ ನೋಡಿ, ಕೇಂದ್ರ ಸರ್ಕಾರ ಹೇಳ್ತು ಮೇಕೆದಾಟು ಅಥವಾ ಮತ್ತೊಂದು ಏನಾದ್ರು ಅಣೆಕಟ್ಟೆ ಕಟ್ಟಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿಲ್ಲ ಅಂತ. ಆದ್ರೆ ಇಲ್ಲಿ ತನಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ, ರಾಜ್ಯ ಸರ್ಕಾರ ಆಗ್ಬೋದು ನಮ್ಗೆ ಒಪ್ಪಿಗೆ ಕೊಡ್ಸಂತಿದ್ರು. ಅಂದ್ರೆ ನಮ್ಮಲ್ಲಿ ಇರುವಂತ ಆದೇಶದಲ್ಲಿ ಕಾವೇರಿ ಪ್ರಾಧಿಕಾರದಲ್ಲಿ ಬಂದಿರೋ ತೀರ್ಮಾನದಲ್ಲಿ ಇರುವಂತ ವಿಚಾರನು ಗ್ರಹಿಸಿಕಾಗದಿರುವಂತ ಆಡಳಿತ ವರ್ಗ ಇದೆ ನಮ್ಮಲ್ಲಿ. ಆಡಳಿತದ ವೈಫಲ್ಯ ರೈತರಿಗೆ ಮರಣ ಶಾಸನ. ಅದೇ ಸಂದರ್ಭದಲ್ಲಿ ಮಲಗಿರುವಂತ ಬೆಂಗಳೂರಿನ ನಾಗರಿಕರು ಕುಡಿಯೋ ನೀರಿಗೆ ಕನ್ನಂಬಾಡಿ ಕಟ್ಟೆ ಅದನ್ನ ಅವಲಂಬಿಸಿದಿರಿ. ಆದ್ರೆ ಇವತ್ತು ಇಂತ ಬಂದಾಗ ಮೌನವಾಗಿರ್ತೀರಿ. ಮೌನವಾಗಿದ್ದು ಕುಡಿಯೋ ನೀರಿನ ಹೆಸರಲ್ಲಿ, ಮಾನವೀಯತೆ ಹೆಸರಲ್ಲಿ ನೀರ್ ತಗೊಳಕ್ ಬರ್ತೀರಿ. ರಾಜ್ಯದ ರೈತರ ಪರವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವಂತದ್ದು ಪ್ರಜ್ಞಾವಂತರಲ್ಲಿ ಇರ್ಬೇಕು ಅನ್ನೋ ಮನವಿಯನ್ನ ಮಾಡ್ತೀನಿ. ಈ ಸರ್ಕಾರ ಏನ್ ಮಾಡ್ಬೇಕು ಸರ್ ಈಗ? ಯಾಕಂದ್ರೆ ರೈತರೆಲ್ಲ ಕೂಡ ಅಲ್ಲಿ ನಿಮ್ಗೆ ರೊಚ್ಚಿಗೆದ್ದಿರುವಂತದ್ದು, ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ. ಯಾಕಂದ್ರೆ ನಿಮ್ಮ ಬೆಳೆಗೂ ಕೂಡ ನೀರಿಲ್ಲ, ಅಲ್ಲಿ ಕುಡಿಯೋದಕ್ಕೂ ನೀರಿಲ್ಲ. ಈಗ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು? ಈಗ ನಾಳೆಯಿಂದ 3500 ಕ್ಯೂಸೆಕ್ಸ್ ನೀರನ್ನ ಹರಿಸ್ಬೇಕು ಪ್ರತಿದಿನ. ಸರ್, ಒಂದು ರೈತರು ಬೆಳೆದ್ ನಿಂತಿರೋ ಕಬ್ಬಿಗೆ ಲಕ್ಷಾಂತರ ಟನ್ ಕಬ್ಬಿದೆ ಸರ್ ನಮ್ಮ ಭಾಗದಲ್ಲಿ. ಕನ್ನಂಬಾಡಿ ಕಡೆ ಭಾಗದಲ್ಲಿ ಲಕ್ಷಾಂತರ 1000 ಕೋಟಿಗೂ ಮಿಗಿಲಾಗಿ ಬೆಳೆ ಇದೆ. ಆ ಬೆಳೆಗೆ ನೀರ್ ಕೊಡಕ್ ಆಗಲ್ಲ ಅಂತ ಹೇಳಿ ಬೆಂಗಳೂರು ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ರೈತರನ್ನ ಸುಮ್ಮನಿರಿಸುವಂತದ್ದು, ರೈತರಿಗೆ ಧಮಕಿ ಹಾಕುವಂತ ಕೆಲಸನ ನಮ್ಮ ಮುಖ್ಯಮಂತ್ರಿ ಮಾಡೋರೆ. ಈಗ ಮುಖ್ಯಮಂತ್ರಿ ಅದೇ ನಿರೀಕ್ಷೆ ಮಾಡ್ತೀವಿ. ಕುಡಿಯೋ ನೀರ್ಗೆ ಇಟ್ಕೊಂಡಿರೋದು ರೈತರಿಗೆ ಕೊಡಕ್ ಆಗದೆ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೆ ಇಟ್ಕೊಂಡಿದ್ರಲ್ಲ, ಈಗ ನೀರ್ ಬಿಡಿ ಅಂತ ಹೇಳೋರಲ್ಲ. ನೀರ್ ಬಿಡದೆ ನೀವು ರಾಜ್ಯದ ಹಿತಾಸಕ್ತಿನ ತೋರಿಸಿ, ಆಗ ನೀವು ರಾಜ್ಯದ ಹಿತವನ್ನ ಕಾಪಾಡುವಂತ ವ್ಯಕ್ತಿ. ಇಲ್ಲ ಅಂತಂದ್ರೆ ವಿಜಯ್ ಜೊತೆಲ್ಲ ಮತ್ತೊಬ್ಬರ ಜೊತೆ ಏನ್ ಹೊಂದಾಣಿಕೆ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಮತ್ತೆ ನಾನು ಇವತ್ತಿನ ಮುಖ್ಯಮಂತ್ರಿ ಒಬ್ರಿಗೆ ಹೇಳಲ್ಲ, ನಮ್ಮನ್ನಾಳಿರುವಂತ ಕಾವೇರಿ ನೀರಿನ ವಿಚಾರ ಬಂದಂತ ಸಂದರ್ಭದಲ್ಲಿ ಇರುವಂತ ಎಲ್ಲಾ ಮುಖ್ಯಮಂತ್ರಿಗಳು, ಎಲ್ಲಾ ಆಡಳಿತ ವ್ಯವಸ್ಥೆ ನಮ್ಗೆ ಅನ್ಯಾಯ ಮಾಡಿದೆ. ಈ ಅನ್ಯಾಯ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. 40-50 ವರ್ಷದ ಮುಂದಕ್ಕೆ ನೀರನ್ನ ಬರೆಯುವಂತದ್ದು ಇದೆಯಲ್ಲ, ಇಂಥ ಅವೈಜ್ಞಾನಿಕವಾದಂತ ನೀರಿನ ಮೇಲಿನ ಒಂದು ವಿಚಾರ ಪ್ರಪಂಚದಲ್ಲಿ ಯಾವ ಇದ್ರಲ್ಲಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದ, ರೈತರಲ್ಲಿ ಒಂದು ಶಕ್ತಿ ತೋರಿಸುವಂತ ಸಾಮರ್ಥ್ಯ ಇಲ್ಲದಿರೋದ್ರಿಂದ ಈ ನೋವನ್ನು ಅನುಭವಿಸ್ತಾ ಇದೀವಿ. ಈಗ ರೈತರು ಹೆದ್ದಾರಿ ಪ್ರತಿಭಟನೆ ಮಾಡ್ತಾ ಇದಾರೆ, ಮತ್ತೊಂದ್ ಕಡೆ ಅಲ್ಲಿ ಅರೆಬೆತ್ತಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ. ಮುಂದೆ ಏನಾಗುತ್ತೆ ಈಗ? ಇದೇ ರೀತಿ ತೀರ್ಮಾನವನ್ನ ನಾವು ಪಾಲಿಸಿದ್ದೆ ಆದ್ರೆ? ಸೊ ಈಗಾಗಲೇ ಮಂಡ್ಯ ನಗರದಲ್ಲಿ ಚಳುವಳಿ ಪ್ರಾರಂಭ ಆಗಿದೆ. ಶ್ರೀರಂಗಪಟ್ಟಣ ವ್ಯಾಪ್ತಿಯೊಳಗೆ ಸಾಯಂಕಾಲ ರಾತ್ರಿ ನಾವು ಪಂಜಿನ ಪ್ರದರ್ಶನನೂ ನಮ್ಮ ಬೆಳಕನ್ನು ಚೆಲ್ಲುವಂತದ್ದು ಆ ಪ್ರಾಧಿಕಾರ ಏನ್ ನಿಯಂತ್ರಣ ಮಾಡುವಂತ ಪ್ರಾಧಿಕಾರ ಇದೆ. ಇಲ್ದೇ ಇರೋ ನೀರನ್ನ ಬಿಡಿ ಅಂತ ಹೇಳಿದಿರಲ್ಲ, ಎಲ್ ಸಾಧ್ಯ ಅಂತ ಹೇಳಿ ಅವ್ರಿಗೆ ಬೆಳಕನ್ನು ಚೆಲ್ಲಬೇಕು ಅಂತ ಹೇಳಿ ಇವತ್ತು ರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಒಟ್ಟಾರೆ ಏನು ಅಂತಂದ್ರೆ ಅಸಹಾಯಕರನ್ನ ಮಾಡಿದ್ದಾರೆ ಸರ್. ನಮ್ಮ ಉಣ್ಣೋ ತಟ್ಟೆ ಖಾಲಿ ತಟ್ಟೆಗೆ ಹೋಗ್ಬಿಟ್ಟು ಆ ತಟ್ಟೆನು ಕಿತ್ಕೋಗಂತ ವ್ಯವಧಾನ ಇದ್ರೆ ಇದೇನ್ ಪ್ರಜಾತಂತ್ರನ? ಇದೊಂದು ಕೇಂದ್ರ ರಾಜ್ಯ ಸರ್ಕಾರನ? ರೈತರ ದೃಷ್ಟಿ ನೋಡೋದಕ್ಕೆ ಇವರೆಲ್ಲ ಸತ್ತಿದಾರ ಅನ್ನೋ ಕಠಿಣವಾದಂತ ಪದ ಹೇಳಕ್ ನಾ ಇಷ್ಟಪಡ್ತೀನಿ. ಈಗ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೀರಿ? ಯಾಕಂದ್ರೆ ಈಗ ಅವ್ರ ತೀರ್ಮಾನವನ್ನ
ಪಾಲಿಸಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು. ಹಿಂದೆ ಬಂಗಾರಪ್ಪ ತೆಗೆದುಕೊಂಡಂತ ನಿರ್ಧಾರ ನಿಮ್ ಗಮನಕ್ಕೆ ನಿಮ್ಮ ಕಣ್ಮುಂದೆ ಇದೆ. ಏನ್ ಹೇಳಕ್ ಬಯಸ್ತೀರಿ ಈಗ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ವಾಸ್ತವ ತಿಳಿಸಿ ನೀರ್ ಬಿಡಕ್ ಆಗಲ್ಲ ಅಂತ ಹೇಳಿದ್ರೆ ಕರ್ನಾಟಕದ ರೈತರು ಕಾಪಾಡೋದ್ರಲ್ಲಿ ಮೊದಲನೇ ಹೆಜ್ಜೆ ಇಟ್ರು ಅಂತ. ಇಲ್ಲ ಸರ್ಕಾರ ಹೇಳಿದೆ, ನಮ್ ಸರ್ಕಾರ ಬಿದ್ದೋಗುತ್ತೆ, ನ್ಯಾಯಮಂಡಳಿ ಹೇಳಿದೆ ನಮ್ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಒಂದು ಭಯದಲ್ಲಿ ನೀರ್ ಬಿಟ್ರೆ ಇವರು ಅವಕಾಶವಾದಿಗಳು. ರೈತರ ಹೆಸರು ಹೇಳೋದು ಓಟ್ಗೆ, ಅಧಿಕಾರಕ್ಕೆ ಬರಕ್ಕೆ, ಚೇರ್ ಉಳಿಸ್ಕೊಳಕ್ಕೆ ರೈತರನ್ನ ಮರಣ ಹೊಂದ್ರೂ ಪರವಾಗಿಲ್ಲ, ರೈತರು ನೇತಾಕಂದ್ರೂ ಪರವಾಗಿಲ್ಲ, ತಮಿಳ್ನಾಡು ನೀರ್ ಬಿಡ್ತೀವಿ ಅಂತ ಹೇಳೋ ತಮಿಳ್ನಾಡಿನ ಅಣ್ಣ ತಮ್ಮಂದ್ರಿ ಇವರು. ಅಧಿಕಾರ ಮತ್ತೆ ಒಂದು ಸ್ಪಷ್ಟಪಡಿಸ ಹೇಳ್ತೀನಿ, ನೀರ್ ಬಿಡ್ಬಾರ್ದು ಅಂತ ಹೇಳ್ತೀರಾ? ಖಂಡಿತವಾಗಿ ಸರ್, ಇಲ್ಲೇ ಇರೋ ನೀರ್ನ ಬಿಡ್ತೀವಿ. ಈಗ್ಲೂ ಬಿಟ್ರೆ ಕುಡಿಯೋ ನೀರು ಸಹ ಅದು ಇಲ್ಲ, ಜೀವಜಲ ಏನಿದೆ ಬದುಕಕ್ಕೆ ಆ ನೀರ್ನು ಕೊಡುವಂತ ಹೇಳುವಂತದ್ದು ಯಾವ ನ್ಯಾಯಮಂಡಳಿನೂ ಇಲ್ಲ, ಯಾವ ಕೇಂದ್ರ ಸರ್ಕಾರನೂ ಇಲ್ಲ. ಬಿಟ್ರೆ ಇವ್ರು ನರಸತ್ತಂತ ರಾಜ್ಯ ಸರ್ಕಾರ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಡಳಿತ ಮಾಡ್ತಿರೋಂಥವ್ರು ಜನರ ಪರವಾಗಿ ಆಲೋಚನೆ ಮಾಡದೇ ಇರುವಂತ, ಜನರ ಪಾಲಿಗೆ ಸತ್ತಂತ ವ್ಯಕ್ತಿಗಳಾಗಿದ್ರೆ ಸತ್ತಂತ ರಾಜ್ಯದ ಆಡಳಿತ ಆಗಿರೋದ್ರಿಂದ ನೀರ್ ಬಿಡ್ತಾರೆ. ಇಲ್ಲ ಅಂದ್ರೆ ನೀರ್ ಬಿಡದೆ ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಗಿದೆ. ಇದಕ್ಕೆ ಮಿಗ್ಲಾಕ್ ಕೂಡ ನೀರ್ ಬಿಟ್ರು. ಈಗ ಅಂದ್ರೆ ನಾವು ಆದೇಶ ಪಾಲನೆ ಮಾಡ್ತಾ ಇದೀವಿ, CWRC ಅಂದ್ಬಿಟ್ಟು ನೀರ್ ಬಿಟ್ರು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು ಬಿಟ್ರೆ ಸರ್ ಖಂಡಿತವಾಗಿ ನಾನೇ ಅಲ್ಲ, ಇಡೀ ಜಿಲ್ಲೆಯ ಜನ ಗೊಣಗಾಟ ಏನಿದೆ ಬೀದಿಗೆ ಬರ್ತಾರೆ, ಚಳುವಳಿ ಶುರು ಆಗುತ್ತೆ. ಈ ಸರ್ಕಾರಕ್ಕೆ ಪಾಠ ಕಲಿಸುವಂತದ್ದು. ಏನೋ ಒಂದು ಪ್ರಾಧಿಕಾರ ಇದೆ, ನಿರ್ವಹಣಾ ಪ್ರಾಧಿಕಾರ, ಅದಕ್ಕೂ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡ್ತೀವಿ. ಒಳಗೆ ನಿಂತ್ಕೊಂಡು ನೀರು ನಾವು ಬಿಡುವಂತ ಸಂದರ್ಭ ನಮ್ಮ ಮೇಲ್ಬಿಟ್ಕೊ ಹೋಗಿ ನಮ್ಮ ಸಾವು ಇದ್ರೂ ಪರವಾಗಿಲ್ಲ ಅನ್ನೋದ್ರೆ ಆ ಮಟ್ಟಕ್ಕೆ ನಾವು ಹೋಗುವಂತ ಪರಿಸ್ಥಿತಿ ಬಂದ್ರೆ ಅದನ್ನು ನಾವು ಚಳುವಳಿ ಮಾಡಕ್ ರೆಡಿ ಇದೀವಿ ಅಂತ. ಅಂದ್ರೆ ಈಗ ಎಲ್ಲ ನಮ್ದು ರೈತರ ಶಾಸಕರೆಲ್ಲರೂ ಕೂಡ ನಾವು ರೈತರ ಪರ ಅಂತ ಶಾಸಕರೆಲ್ಲ ಹೇಳ್ತಾರೆ. ನಿಮ್ಮಿಂದ ಗೆದ್ದು ಬಂದಿರುವಂತ ಶಾಸಕರು, ಈ ಶಾಸಕರು ಏನ್ ಮಾಡ್ಬೇಕು ಈಗ? ಸರ್ ಅವ್ರಿಗೆ ರೈತರ ಬಗ್ಗೆ ಗೌರವ ಇದ್ರೆ, ಆಯಾ ಕ್ಷೇತ್ರದ ರೈತರ ಕಷ್ಟನೇ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಸರ್ಕಾರ ಬದಲಾವಣೆ ಆಗ್ತದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಪರವಾಗಿ ಅವ್ರೆ ಏನು ಮಂತ್ರಿ ಆಗ್ಬೇಕು, ಮತ್ತೊಂದಾಗ್ಬೇಕು ಅಂತ ಇವರಿಂದ ಓಡಾಡ್ತಾ ಇದ್ರೆ, ರೈತರ ಕಷ್ಟದ ಬಗ್ಗೆ ಧ್ವನಿ ಸತ್ತಂತವ್ರು ಆಗೋರೆ. ಇವ್ರಿಗೇನಾದ್ರು ಕಿಂಚಿತ್ತು ಮಂಡ್ಯ ಜಿಲ್ಲೆ ರೈತ ಪ್ರಧಾನವಾದಂತ ಜಿಲ್ಲೆ, ಇವ್ರಿಗೆ ಜಿಲ್ಲೆಯ ನಾವು ಪ್ರತಿನಿಧಿ, ಜಿಲ್ಲೆಯ ಸೇವಕರು ಅಂತಿದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಸರ್ಕಾರ ನೀರ್ ಬಿಟ್ರೆ ನಾವು ರಾಜೀನಾಮೆ ಕೊಟ್ಟು ರೈತರ ಪರವಾಗಿ ಹೋಗ್ತೀವೇನೋ ಎದೆಗಾರಿಕೆ ತೋರ್ಸಿದ್ರೆ ಅವ್ರು ನಮ್ಮ ಪ್ರತಿನಿಧಿ. ಇಲ್ಲ, ಅವರಲ್ಲ, ಅವರು ನಮ್ಮ ಆಯ್ಕೆಯಾಗಿ ಯಾರಿಗೋ ಗುತ್ತಿಗೆಗೆ ಒಳಪಟ್ಟಿರುವಂತ ಜನಪ್ರತಿನಿಧಿಗಳು. ಇವರು ನಮ್ಗೆ ಪರೋಕ್ಷವಾಗಿ ಅನ್ಯಾಯ ಮಾಡ್ತಾ ಇದಾರೆ. ಈ ಅನ್ಯಾಯಕ್ಕೆ ಸರಿಯಾದಂತ ಪಾಠವನ್ನ ಮಂಡ್ಯ ಜಿಲ್ಲೆಯ ರೈತರು ಅವ್ರ ಮುಂದಿನ ದಿನದಲ್ಲಿ ಪಾಠ ಕಲಿಸ್ತಾರೆ. ಇದ್ರ ಮಧ್ಯೆ 3ನೇ ತಾರೀಕು ಬೇರೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ನಮ್ಮ ವಿಧಾನಸೌಧದಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ. ಮತ್ತೊಂದ್ ಕಡೆ ನೀರ್ ಹರಿಸುವಂತ ಪರಿಸ್ಥಿತಿ ಉಂಟಾಗಿದೆ. ಏನ್ ಹೇಳ್ತೀರಾ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ನಮ್ಮ ರಾಜ್ಯದಲ್ಲಿ? ತಮಿಳುನಾಡು ಕರ್ನಾಟಕದ ರೈತರು ಜನಪ್ರತಿನಿಧಿಗಳು ಮಾತಾಡೋ ಮೂಲಕ ಸಮಸ್ಯೆಯನ್ನು ಅರಿವು ಮಾಡ್ಕೊಂಡು ಮಂದಟ್ಟಾಗಿ ತೀರ್ಮಾನಕ್ಕೆ ಬರೋದಾದ್ರೆ, ನಾವು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರ್ ಕೊಡಲ್ಲ ಅಂತ ಹೇಳಲ್ಲ. ತಮಿಳ್ನಾಡು ನಮ್ಮ ಅಣ್ಣ ತಮ್ಮಂದ್ರೆ ಇಲ್ದೇ ಇರೋ ನೀರು ಕೊಡಿ ಅಂತ ಹೇಳಿದ್ರೆ ಅದು ಅನ್ಯಾಯ ಅಂತ ಹೇಳೋದು. ನಮ್ಮಲ್ಲಿದ್ದಾಗ ನಾವು ಅವ್ರು ಹಂಚ್ಕೋಬೇಕು. ನಮ್ಮ ಅಣ್ಣ ತಮ್ಮದಿರ ವಿರುದ್ಧ ನಾವು ಹೋಗಕ್ಕೆ ಇದಿಲ್ಲ. ನಮ್ ಇಲ್ದೇ ಇರೋ ನೀರು, ಉದಾಹರಣೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಸರ್, ಸಣ್ಣದು. ಯಾರು ಬಂದು ರಸ್ತೆಲಿ ಹೋಗೋ ನೀರ್ ಕೇಳಿದ್ರೆ ಮನೆ ಒಳಗಡೆ ಹೋಗ್ಬಿಡು ಒಂದು ಚೆಮ್ಮಲ್ಲಿ ನೀರ್ ತಂದು ಕೊಡ್ಬೋದು. ಬಂದಿರೋಂತ ವ್ಯಕ್ತಿ ನಮ್ಮ ಮನೆಗೆ ನುಗ್ಬಿಟ್ಟು ಅಂಡೆ ಎತ್ಕೊಯ್ತಾನಲ್ಲ, ಆ ದೌರ್ಜನ್ಯ, ಅದೇ ದೌರ್ಜನ್ಯ ಇವತ್ತು ಪ್ರಾಧಿಕಾರ ಮಾಡಿದೆ. ಆ ದೌರ್ಜನ್ಯಕ್ಕೆ ಸಪೋರ್ಟ್ ಕೊಡುವಂತದ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಅಭಿಪ್ರಾಯ ನಂದು. ಸರ್ಕಾರ ಈಗ ಗಟ್ಟಿತನ ತೋರ್ಸ್ಬೇಕಲ್ವಾ? ಈ ಸರ್ಕಾರ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕೀಗ. ಸರ್ ಈಗ ತಮಿಳ್ನಾಡಿನಲ್ಲಿ ಅಲ್ಲಿಯ ಜನ ಮೆಚ್ಚಿಸ್ಕೊಳಕ್ಕೆ ಸರ್ಕಾರನೂ ಬೇಕಾದ್ರೆ ರಾಜೀನಾಮೆ ಕೊಟ್ಟು ಕೇಂದ್ರ ಸರ್ಕಾರದ ಜೊತೆ ಲಡಾಯಿ ಮಾಡಕ್ ರೆಡಿ ಅವ್ರೆ. ಆ ರೀತಿಯಲ್ಲಿ ತಮಿಳ್ನಾಡು ರೈತರಿಗೆ ಆಗಿಂದಾಗೆ ನ್ಯಾಯ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಅದಿಲ್ಲ. ತಮ್ಮ ಸ್ಥಾನ ಓಟ್ ಕೇಳಕ್ ಹೋದಾಗ ರೈತರ ಹೆಸರು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಹೊರತು, ಸರ್ಕಾರ ಏನಾದ್ರು ರೈತರ ಪರವಾಗಿದ್ರೆ, ಈ ರಾಜ್ಯದ ಪರವಾಗಿದ್ರೆ ನೀರ್ ಕೊಡಲ್ಲ ಒಂದು ದೃಢ ನಿರ್ಧಾರ ತಗೊಂಡ್ರೆ ಆಗ ಇವರು ನಿಜವಾಗಿ ರೈತರ ಪರವಾಗಿದ್ದಾರೆ, ರಾಜ್ಯದ ಹಿತ ಕಾಪಾಡ್ತಾರೆ. ಇಲ್ಲ ಅಂದ್ರೆ ಇವರು ಡೋಂಗಿ ಜನಪ್ರತಿನಿಧಿಗಳು ಅನ್ನೋ ಅಭಿಪ್ರಾಯ ಸಾಮಾನ್ಯ ರೈತರಲ್ಲಿ ಬಂದಿದೆ. ಆ ಗೊಣಗಾಟ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಇದೆ. ನಾವು ಬೇರೆ ರೈತರು ಮಾತಾಡ್ತಾ ಇದ್ರೆ, ರೈತ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದಾರೆ, ನಾವು ಯಾವುದೇ ಕಾರಣಕ್ಕೂ ನೀರ್ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ಸರ್ ಪರಿಸ್ಥಿತಿ ಹಂಗಿದೆ ಸರ್, ನಾವು ನೀರ್ ಬಿಟ್ರೆ ಬದುಕಕ್ಕೆ ಆಗಲ್ಲ. ಈಗ ಉದಾಹರಣೆಗೆ 1 ಲಕ್ಷ ಎಕರೆಲಿ ಕಬ್ಬು ಬೆಳೆದ್ ನಿಂತಿದೆ. ಆ ಕಬ್ಬಿಗೆ ಈಗ ಇಲ್ಲಿ ಮಳೆನೂ ಆಗ್ತಾ ಇಲ್ಲ. ನೀರ್ ಬರ್ಲಿಲ್ಲ ಅಂದ್ರೆ ನಾವು ಬದುಕೋದು ಹೆಂಗೆ ಸರ್? 1 ಲಕ್ಷ ಎಕರೆಲಿ ಅಂದ್ರೆ ಸುಮಾರು 1,000 ಕೋಟಿ ಆಗುತ್ತೆ. 1,000 ಕೋಟಿ ಮಂಡ್ಯ ಜಿಲ್ಲೆಯ ರೈತರ ಬಗ್ಗೆ ಬೆಳೆದಿರೋ ಕಬ್ಬು ಒಣಗೋದ್ರೆ, ಅಂತ ಕಬ್ಬು ಒಣಗಿಸ್ಬಿಟ್ಟು ತಮಿಳ್ನಾಡು ನೀರು ಕೇಳಕ್ ರೆಡಿ ಇಲ್ಲ. ಈ ವಿಚಾರನ ಅವ್ರು ಮಂದಟ್ ಮಾಡಿಲ್ಲ. ಅವ್ರಿಗೆ ಆ ಪ್ರಾಧಿಕಾರಕ್ಕೆ ಈ ಎಲ್ಲವನ್ನ ಮಂದಟ್ ಮಾಡಿಲ್ಲ. ಮಂದಟ್ ಮಾಡಿದ್ರೆ ಸರ್ ಏನು ಮೇಕೆದಾಟು ಯೋಜನೆ ಇದೆಯಲ್ಲ,
ಆ ಮುಖ್ಯಮಂತ್ರಿ ಹೇಳ್ತಾರೆ ಮೇಕೆದಾಟುನ ಕೇಂದ್ರದಿಂದ ಪರ್ಮಿಷನ್ ಕೊಡಿ ಅಂತ. ಈಗ ಮೊನ್ನೆ ಒಬ್ಬರು ಕೇಂದ್ರದ ಮಂತ್ರಿ ಹೇಳವ್ರೆ ನಮ್ಮ ಸಮ್ಮತಿ ನಮ್ಮ ಒಪ್ಪಿಗೆ ಬೇಕಾಗಿಲ್ಲ ಅಂತ. ಅಂದ್ರೆ ಆ ಆದೇಶದಲ್ಲಿ ಹಿಂದೆ ಆಗಿರುವಂತ ಆದೇಶದಲ್ಲಿ ಇದ್ದಂತ ಮಾಹಿತಿ ನಮ್ ರಾಜ್ಯ ಸರ್ಕಾರಕ್ಕಿಲ್ಲ ಅಂದ್ರೆ ನಮ್ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಎಷ್ಟು ಗಂಭೀರವಾಗಿದೆ, ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ಎಷ್ಟು ವಿಫಲವಾಗಿದೆ, ಇದಕ್ಕಿಂತ ಉದಾಹರಣೆ ಮತ್ತೊಂದಿಲ್ಲ. ಮಾತೆತ್ತಿರ ರೈತರೆಲ್ಲ ರೈತರ ಪರವಾಗಿ, ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತರು, ನಾವು ರೈತರ ಪರವಾಗಿ ಅಂತೆಲ್ಲ ಹೇಳ್ತಾರೆ. ಈಗ ರೈತರ ಬೆನ್ನೆಲುಬಾಗಿ ರೈತರ ಬೆನ್ನುಮೂರೆ ಅಂತ ಪರಿಸ್ಥಿತಿ ಬಂದಿರುವಂತದ್ದು. ಈಗ ನಿಜವಾದ ಗಟ್ಟಿತನ ನಿರ್ಧಾರ ತೋರಿಸ್ಬೇಕು ಸರ್ಕಾರಗಳು ಅಲ್ವಾ ಸರ್? ಖಂಡಿತ. ಕುವೆಂಪು ಒಂದು ಮಾತು ಹೇಳಿದ್ರು ಸರ್, ಹಿಂದೆ ಬ್ರಿಟಿಷರ್ ಇದ್ದಾಗ ಅಥವಾ ಈಗ ಬಂದ್ರು ಎಲ್ಲ ಅಂತ. ಬಿಳಿಯರಾದ್ರೇನೋ ಕಳಿಯರಾದ್ರೇನೋ ಶೋಷಣೆ ರೈತರಿಗೆ ಅಂತ. ಇದಕ್ಕಿಂತಲೂ ಉದಾಹರಣೆ ಏನಿಲ್ಲ ಸರ್. ರೈತರನ್ನ ಇವತ್ತು ಒಂದು 30-40 ವರ್ಷದಿಂದ ರೈತರಿದ್ದಂತ ಪರಿಸ್ಥಿತಿ ಇವತ್ತೇನಾಗಿದೆ ಸರ್? ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆಯಲ್ಲ. ಯಾಕೆ ಕಾರಣ ಗೊತ್ತೇ? ನಮಗ್ ಬರ್ಬೇಕಾದಂತ ಎಲ್ಲಾ ಆದಾಯವನ್ನ ಇವ್ರು ತಡೆ ಹಿಡಿದು ಅನ್ಯಾಯ ಮಾಡಿ ಇವ್ರು ಮಾತ್ರ ಬೆಳ್ಕಂದ್ರು. ಅಧಿಕಾರದಲ್ಲಿ ಹೋದವರು, ರಾಜಕಾರಣಿಗಳು, ಅಧಿಕಾರಿಗಳು. ನಮ್ಮನ್ನ ಇವತ್ತು ದೇಶಕ್ಕೆ ಅನ್ನ ಆಗೋ ರೈತನ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ತರಬೇಕಾದ್ರೆ ನಮ್ಮನ್ನಾಳಿರುವಂತ ಎಲ್ಲಾ ಕೇಂದ್ರ ರಾಜ್ಯ ಸರ್ಕಾರಗಳೇ ನೇರ ಕಾರಣ. ಇವತ್ ನೀರಿನ ವಿಚಾರದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಯಾವುದೇ ಕಾರಣಕ್ಕೂ ನೀರ್ ಬಿಡೋದಿಲ್ಲ ಸರ್. ನೀರ್ ಬಿಡಲ್ಲ, ನೀರ್ ತಡಿತೀವಿ ಅನ್ನೋದು ನಮ್ಮ ಹೋರಾಟ. ನೀರ್ ಅದು ನಮ್ಮ ಮೇಲೆ ಬಿಟ್ಟು ಆ ಹೋರಾಟಕ್ಕೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ರೈತರು ಸಿದ್ಧ ಇದ್ದೀವಿ. ಓಕೆ, ತುಂಬಾ ಧನ್ಯವಾದ ನಂಜುಂಡೇಗೌಡ್ರೆ. ನಿಮ್ಮ ಪರವಾಗಿ, ರೈತರ ಪರವಾಗಿ ಫೆಡರಲ್ ಕರ್ನಾಟಕ ಯಾವಾಗಲೂ ಇರುತ್ತೆ. ತುಂಬಾ ಧನ್ಯವಾದ ನಂಜುಂಡೇಗೌಡ್ರೆ. ನಮಸ್ತೆ ಸರ್. ಕಾವೇರಿ ಜಲಾನಯದ ಪ್ರದೇಶದ ರೈತರಿಗೆ ಬಹಳ ಸಂಕಷ್ಟ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಆದೇಶ ರಾಜ್ಯಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿರುವಂಥದ್ದು. ಪ್ರತಿದಿನ 3500 ಕ್ಯೂಸೆಕ್ಸ್ ಅನ್ನ ನೀರನ್ನ ಅರಸಿ ಅಂತ ಕೊಟ್ಟಿರುವಂತಹ ಆದೇಶ ಈ ಬಗ್ಗೆ ರಾಜ್ಯದ ಪಾಲಿಗೆ ದೊಡ್ಡ ಶಾಕ್ ಉಂಟಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ನಿವೃತ್ತ ಹಿರಿಯ IAS ಅಧಿಕಾರಿ ಮತ್ತು ನೀರಾವರಿ ತಜ್ಞರಾದಂತ ಟಿ ತಿಮ್ಮೇಗೌಡ ಅವರಿದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್ ಸರ್, CWRC ಮೀಟಿಂಗ್ ಅಲ್ಲಿ ಈಗ 4 TMC ನೀರ್ ಬಿಡಬೇಕು, ದಿನ 3500 ಕ್ಯೂಸೆಕ್ಸ್ ಅನ್ನ ನೀರ್ ಬಿಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಒಂದ್ ರೀತಿ ಇದು ಆಘಾತ ಅಲ್ವಾ? ಕರ್ನಾಟಕಕ್ಕೆ ಆಘಾತನೇ. ಯಾಕೆಂದ್ರೆ ಅಷ್ಟು ನೀರು ನಾವು ತಮಿಳ್ನಾಡಿಗೆ ಹರಿಸ್ತಾ ಹೋದ್ರೆ ನಮ್ಮಲ್ಲಿ ನೀರೇ ಉಳಿಯೋದಿಲ್ಲ. ಈಗ 91 ಅಡಿ ಏನಿದೆಯಲ್ಲ ಅದು ಬಹಳ 80 ಅಡಿಗೆ ಬಂದ್ಬಿಡ್ತದೆ. ನಮ್ಮಲ್ಲಿ ಕುಡಿಯೋ ನೀರ್ಗೂ ತೊಂದರೆ ಆಗುತ್ತೆ ಮತ್ತು ನಮ್ಮ ಬೆಳೆಗಳಿಗಂತೂ ನೀರ್ ಕೊಡೋದಕ್ಕೆ ಆಗಲ್ಲ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಮತ್ತು ಬೆಳೆ ಒಣಗ್ತಾ ಇದೆ. ಇದರಲ್ಲಿ ಕೆಲವು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಆಶ್ಚರ್ಯ ಇಲ್ಲ. ಈಗ ಇಂಥ ಟೈಮಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಸರ್? ಈಗ CWRC ಇಂತ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೊ ಈಗ ಏನ್ ಮಾಡ್ಬೇಕಾಗುತ್ತೆ ಸರ್ ಸರ್ಕಾರ? ಆದ್ರೆ ಈಗ ಏನಿಲ್ಲ, ನಾವು ಕಾನೂನು ಪ್ರಕಾರ ಮತ್ತೆ ಈ ಕೇಂದ್ರ ಸರ್ಕಾರಕ್ಕೆ ರಿವೈಸ್ DPR ಕಳಿಸಿ ಮೇಕೆದಾಟು ವಿಚಾರದಲ್ಲಿ ಅವರು ಅಥಾರಿಟೀಸ್ ನ ಕನ್ವಿನ್ಸ್ ಮಾಡಿ ನಾವು ಅದು ಒಪ್ಪಿಗೆ ಪಡ್ಕೊಂಡು ಮುಂದುವರಿಬೇಕು. ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದೆ. ಭೂ ಸ್ವಾಧೀನಕ್ಕೆ ಮತ್ತೆ ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದೆ. ತಕ್ಷಣ ನಮ್ಮ ಕರ್ನಾಟಕ ಸರ್ಕಾರ ರಿವೈಸ್ DPR ಕಳ್ಸ್ಕೊಡ್ಬೇಕು. ಆದ್ರೆ ನೋಡಿ, ನಮ್ಮ ಮೇಕೆದಾಟು ನೆರೆ ರಾಜ್ಯಗಳ ಅನುಮತಿ ಅಗತ್ಯ ಇಲ್ಲ ಅಂತ ಕೇಂದ್ರ ಹೇಳಿರೋದಕ್ಕೆ ಬಹಳ ವೈಲ್ಡ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ತಮಿಳ್ನಾಡಿನವರು. ಬಹುಶಃ ತಮಿಳ್ನಾಡು ಸ್ಟ್ಯಾಂಡ್ ಅನ್ನ ಅವರು ವಿಜಯ್ ಅವರು ಮುಖ್ಯಮಂತ್ರಿಗಳು ಅದನ್ನೇ ಪ್ರತಿಪಾದನೆ ಮಾಡಬಹುದು. ಕರ್ನಾಟಕ ಒಪ್ಪಬಾರ್ದು ಅದಕ್ಕೆ ಅಷ್ಟೇ. ಬಟ್ ಈಗ CWRC ನಿಮ್ಗೆ 3500 ಕ್ಯೂಸೆಕ್ಸ್ ನೀರ್ ಬಿಡ್ಬೇಕು ಅಂತ ಇಂತ ಶಾಕಿಂಗ್ ಸುದ್ದಿ ಕೊಟ್ಟಿರೋದು ಅಂದ್ರೆ ನಮ್ಗೆ ಕರ್ನಾಟಕಕ್ಕೆ ಆಘಾತ. ಇಂಥ ಸಂದರ್ಭದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ಮಾತುಕತೆ ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದು ಕೂಡ ಅನುಮಾನ ಇರುವಂತದ್ದು ಅಲ್ವಾ ಸರ್? ಇಲ್ಲ, ಅನುಮಾನನೇ. ಯಾಕೆಂದ್ರೆ ಇದು ನೀರ್ ಬಿಡ್ಬೇಕು ಅಂತ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅದು ತೀರ್ಮಾನ ಆಗಿರೋದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ. ಆದ್ರೆ ರೆಗ್ಯುಲೇಟರಿ ಕಮಿಟಿ ಅಥಾರಿಟಿ ಡಿಸಿಷನ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅಷ್ಟೇನೆ. ಅದರಿಂದ ಬಿಡ್ಲೇಬೇಕಾಗುತ್ತೆ ನಾವು. ನಮ್ಮ ಸರ್ಕಾರದ ವಿವೇಚನೆ ಏನಿಲ್ಲ ಅದ್ರಲ್ಲಿ. ಆದ್ರೆ ಬಿಟ್ರೆ ನಮ್ಮ ಕರ್ನಾಟಕಕ್ಕೆ ತೊಂದರೆ ಆಗುತ್ತೆ ಮತ್ತೆ ನಮ್ಮ ರಾಜ್ಯದ ಕಾವೇರಿ ಜಲಾನಯದ ಪ್ರದೇಶದ ರೈತರಿಗೆ ಬಹಳ ಸಂಕಷ್ಟ, ಅವ್ರ ಬೆಳೆಗಳು ಒಣಗುತ್ತೆ. CWRC ಕೊಟ್ಟಿರುವಂತ ಆದೇಶ ಹಿನ್ನೆಲೆಯಲ್ಲಿ ಸರ್ಕಾರ ಪಾಲನೆ ಮಾಡ್ಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ರೈತರು ಕೂಡ. ಹೌದು, ಯಾಕೆಂದ್ರೆ ಕೇಂದ್ರದ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನ್ ಡಿಸಿಷನ್ ತಗೊಳ್ತದೆ ಅದು ಫೈನಲ್ ಮತ್ತು ಅದನ್ನ
ಇಂಪ್ಲಿಮೆಂಟ್ ಮಾಡೋದು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ. ಅದೇ ಕಮಿಟಿ ಏನ್ ಡಿಸಿಷನ್ ತಗೊಂಡಿದೆ ಇವತ್ತು ಅದನ್ನ ಪಾಲನೆ ಮಾಡ್ಬೇಕಾಗುತ್ತೆ ನಾವು. ಓಕೆ, ಸರ್ಕಾರದ ಮುಂದೆ ಬೇರೆ ಆಯ್ಕೆ ಇಲ್ವಾ ಸರ್ ಹಾಗಾದ್ರೆ ಈಗ? ಅಂದ್ರೆ ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇರೆ ಆಯ್ಕೆ ಇಲ್ಲ. ಅದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲೇನೆ ಪ್ಲೀಡ್ ಮಾಡ್ಕೋಬೇಕು ಅವರು. 3500 ಕ್ಯೂಸೆಕ್ಸ್ ನೀರಂದ್ರೆ ಇನ್ನು 15 ದಿವಸ ಬಿಡುವಂತ 4 TMC. ನಮ್ಮ ರೈತರ ಪರಿಸ್ಥಿತಿ ಏನಾಗುತ್ತೆ ಸರ್ ಈ ರೀತಿ ಇಂತ ಆದೇಶ ಬಂದ್ರೆ? ಬಹಳ ಕಷ್ಟ ಆಗುತ್ತೆ ನಮ್ಮ ರೈತರ ಪರಿಸ್ಥಿತಿ. ಈಗ ಆಲ್ರೆಡಿ ಪ್ರತಿಭಟನೆ ಎಲ್ಲ ಶುರುವಾಗಿದೆ ಸರ್ KRS ಭಾಗದಲ್ಲಿ. ಹೌದೌದು, ಮಂಡ್ಯ ಭಾಗ, ಮೈಸೂರು ಭಾಗದಲ್ಲಿ ಪ್ರತಿಭಟನೆ ಶುರು ಆಗುತ್ತೆ. ಖಂಡಿತ ಇದು ಒಪ್ಲಿಕ್ ಸಾಧ್ಯ ಇಲ್ಲ, ಬಟ್ ಬೇರೆ ನಮ್ಗೆ ಮಾರ್ಗ ಇಲ್ಲ. ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಸಿಷನ್ ಫೈನಲ್. ಅದನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇದು ರೆಗ್ಯುಲೇಟರಿ ಕಮಿಟಿಗೆ ಏನು ಇದಿಲ್ಲ, ಅವ್ರಿಗೆ ಡಿಸ್ಕ್ರಿಷನ್ ಇಲ್ಲ ಅದನ್ನ ಬದಲಾವಣೆ ಮಾಡೋದಕ್ಕೆ. ಈಗ ಸರ್ಕಾರದ ಮುಂದೆ ಈಗ ಆಯ್ಕೆ ಏನಿದೆ ಸರ್? ಒಂದು ನೀರು ಬಿಡ್ಲೇಬೇಕಾ ಅಥವಾ ಬೇರೆ ಏನಾದ್ರು ಕೂಡ ಅಪೀಲ್ ಹೋಗುವಂತ ಸಾಧ್ಯತೆ ಇದೆಯಾ? ಆ ಅವಕಾಶ ಇದೆಯಾ? ಅಲ್ಲ, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹೋಗ್ಬೋದು. ರಿವಿಷನ್ಗೆ ಅವರ ತೀರ್ಮಾನದ ಬಗ್ಗೆ ರಿವ್ಯೂ ಮಾಡ್ಲಿಕ್ಕೆ ಕೇಳ್ಕೋಬಹುದು. ಬಟ್ ಅದನ್ನ ಎಷ್ಟು ಮಟ್ಟಿಗೆ ಪುರಸ್ಕಾರ ಮಾಡ್ತಾರ ಇಲ್ಲ ಅನ್ನೋದು ನೋಡ್ಬೇಕಾಗಿದೆ. ಮಾಡ್ತಾರೆ ಇಲ್ಲದು ಇನ್ನು ಅನುಮಾನ ಅಷ್ಟೇ. ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಇದು ಟಿ ತಿಮ್ಮೇಗೌಡ ಅವರ ಒಂದು ಅಭಿಪ್ರಾಯ. ರಾಜ್ಯದ ಮುಂದೆ ಬೇರೆ ಆಯ್ಕೆ ಇಲ್ಲ, ಆದ್ರೆ ನೀರು ಬಿಡುವ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಆದೇಶವನ್ನ ಪ್ರಶ್ನೆ ಮಾಡಿ ಮತ್ತೆ CWRCಗೆ ಅಪೀಲ್ ಅನ್ನು ಹೋಗಬೇಕು ಅಂತ ಸಲಹೆಯನ್ನ ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.